ಕಾರ್ಪೊರೇಟ್ ಮಜ್ದೂರ್ನ ಕಾರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರೋದು. ಯಾಕಂದರೆ ವರ್ಕ್ ಫ್ರಮ್ ಹೋಮ್ ತೊಗೊಂಡಿರೋದು. ಯಾಕಂದರೆ ಇದ್ರೊಳಗೆ ಬೈಕ್ ಮಾಡೋಕ್ಕೋಸ್ಕರ ಇವತ್ತು ವರ್ಕ್ ಫ್ರಮ್ ಹೋಮ್ ತೊಗೊಂಡಿರೋದು. ನಾವು ಬಂದಿರೋದು KTM ಮೇಕ್ರಿ ಸರ್ಕಲ್ KTM ಬಂದಿರೋದು. ಅವನಿಗೆ ಮೇಯ್ನಾಗಿ ಇಲ್ಲಿ ಬೇರೆ ಆಪ್ಷನ್ಸ್ನೆಲ್ಲ ನೋಡಬೇಕು. ಧ್ರುವ ಏನು ಅನ್ಸುತ್ತೆ ನಿನಗೆ? ಅವ್ನು ನಮ್ಮ ಮೇಲೆ ಡಿಪೆಂಡ್ ಆಗಿ ಬಂದಿದೆ. ಅವನು ಎಷ್ಟು ಗಾಡಿ ಎಷ್ಟು ಕಿಕ್ ಕೊಡೋದು ಸ್ಟಾರ್ಟ್ ಆಗಿ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಬೇಗ ಎದ್ದಿದ್ದೀನಿ ಆ್ಯಕ್ಚುಲಿ. ಯಾಕೆಂದರೆ ಆಚೆ ಹೋಗ್ಬೇಕಾಗಿತ್ತು. ಧ್ರುವಾಗೆ ಒಂದು ಬೈಕ್ ತೊಗೋಬೇಕಂತೆ. ಸೊ ಅದಕ್ಕೋಸ್ಕರ ಅವ್ನಿಗೆ ಬೈಕ್ ನೋಡೋಕ್ಕೆ ಶೋರೂಮ್ ಹೋಗ್ತಾಯಿದ್ದೀವಿ. ಶೋರೂಮ್ಗೆ ಹೋಗೋಕ್ಕೆ ಮುಂಚೆ ಫಸ್ಟ್ ಹೋಗಿ ತಿನ್ನಬೇಕು. ಮೇಲೆ ಚಪಾತಿ ಹಾಕ್ತಿದ್ದಾರೆ. ನನ್ನ ಅಪ್ಪದೊಂದು ಚೆಕ್ ಹಾಕಬೇಕು. ಬ್ಯಾಂಕ್ಗೆ ಹೋಗಿ ಚೆಕ್ ಹಾಕ್ಬಿಟ್ಟು ಫಸ್ಟ್ ತಿಂಡಿ ಆಗಿರುತ್ತೆ. ಅಷ್ಟೊಂದು ಇವರು ಬರ್ತಾರೆ, ಎಲ್ಲ ಸರಿ ಹೋಗುತ್ತೆ. ಫಸ್ಟು ಚೆಕ್ ಹಾಕ್ಬಿಟ್ಟು ಬಂದುಬಿಡೋಣ. ಇನ್ನು ಸ್ನಾನ ಮಾಡ್ಕೊಂಡಿರೋದೇನೋ ಕೂದಲು ಒಣಗೇ ಇಲ್ಲ ನನಗೆ. ಬನ್ನಿ ಚೆಕ್ ಹಾಕ್ಬಿಟ್ಟು ಬರೋಣ. ಚೆಕ್ ಆಗಿ ಬಂದು ಇವಾಗ ಹೊಡ್ತಾಯಿದ್ದೀವಿ. ಬಂದು ನೋಡಿ ಕಿರಣ, ನಮ್ಮ ಬಾಸ್ ಧ್ರುವ, ಅವರೇ ಬೈಕ್ ತೊಗೋತಾ ಇರೋದು. ಯಾವ ಬೈಕ್ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಫಸ್ಟ್ ಅದಕ್ಕೋಸ್ಕರ ಶೋರೂಮ್ಗೆ ಹೋಗಿ ಚೆಕ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಬೇಡ, ನಮ್ಮ ಮೇಕ್ರಿ ಸರ್ಕಲ್ಗೆ ಹೋಗ್ತಿದ್ದೀವಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಬೈಕ್ ಸಿಗುತ್ತಲ್ಲಿ. ಇಲ್ಲಿ ಈ ಶೋರೂಮ್ ಮೋಡಲ್ಲಿ ಎಲ್ಲ ಡಿಸ್ಪ್ಲೇ ಸಿಗೋಲ್ಲ ಆಲ್ಮೋಸ್ಟ್ ಸಮ್ಟೈಮ್ಸ್. ಅದಕ್ಕೋಸ್ಕರ ಮೇಕ್ರಿ ಸರ್ಕಲ್ಗೆ ಹೋದರೆ ಎಲ್ಲ ಸಿಗುತ್ತೆ. ಪ್ಲಸ್ ಅಲ್ಲಿ ಇನ್ನೊಂದು 2 ಬೈಕ್ ಇದೆ, ಅದನ್ನು ನೋಡಬೇಕು. ಯಾಕಂದರೆ ನೋಡೋಕ್ಕೆ ಸಿಕ್ಕೇ ಇಲ್ಲ ಆ್ಯಕ್ಚುಲಿ. ಎಲ್ಲ ರೋಡಲ್ಲಿ ನೋಡಿಲ್ಲ ಬೈಕ್ನ ಅನ್ನೋದು. 890 ಅಂತ ಒಂದಿದೆ, ಮತ್ತು ಸೂಪರ್ ಡ್ಯೂಕು 1290 ಎರಡೂ ಅಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತ ಅಲ್ಲಿಗೆ ಹೊಟ್ಟಿದ್ದೀವಿ. ನೋಡಿ ನಮ್ಮ ಕಾರ್ಪೊರೇಟ್ ಮಜ್ದೂರ್ನ ಕಾರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರೋದು. ಯಾಕಂದರೆ ವರ್ಕ್ ಫ್ರಮ್ ಹೋಮ್ ತೊಗೊಂಡಿರೋದು. ಯಾಕಂದರೆ ಇದ್ರೊಳಗೆ ಬೈಕ್ ಮಾಡೋಕ್ಕೋಸ್ಕರ ಇವತ್ತು ವರ್ಕ್ ಫ್ರಮ್ ಹೋಮ್ ತೊಗೊಂಡಿರೋದು. ಗಾಡಿ ವಾಮಪ್ ಆಗೋಕ್ಕಾಯ್ತಿದ್ದೀವಿ. ಎಷ್ಟು ನಮ್ಮಷ್ಟು ಒಂದು 2 ವಾರ ಇದು ಗಾಡಿ ಸ್ಟಾರ್ಟ್ ಮಾಡಿ ಅದಕ್ಕೋಸ್ಕರ ಮಾಡಿ ಕೂತಿದ್ದೀವಿ. ಈಗ ನಡೀರಿ ಹೋಗೋಣ. ಈ ನಡುವೆ ನಿಮ್ಗೆ ಅನಿಸಿಲ್ವ ಬೆಂಗಳೂರಲ್ಲಿ ಸ್ವಲ್ಪ ಕಂಜೆಷನ್ ಜಾಸ್ತಿ ಆಗಿಬಿಟ್ಟಿದೆ ಈ ನಡುವೆ ಅಂತ? ಎಲ್ಲ ಕಡೆ ಟ್ರಾಫಿಕ್ಕು. ಮುಂಚೆ ಇಷ್ಟೊಂದು ಟ್ರಾಫಿಕೇ ಇರಲಿಲ್ಲ. ಈ ಲಾಸ್ಟ್ ಫ್ಯೂ ಮಂತ್ಸಿಂದ ಬೆಂಗಳೂರಲ್ಲಿ ಟ್ರಾಫಿಕ್ಕು ವಿಪರೀತ ಹಾಳಾಗ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಕಂಜೆಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮುಂಚೆ ಇದ್ದು ಟ್ರಾಫಿಕ್ ಇಲ್ದೋಗಿ ಜಾಗದಲ್ಲೆಲ್ಲ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಏನಂತ ಗೊತ್ತಿಲ್ಲ. ನನ್ನ ಪ್ರಕಾರ ಏನು ಅನಿಸುತ್ತೆ ಅಂದರೆ ಎಲ್ಲ ಕಡೆ ರೋಡ್ ಆಗ್ದು ಹಾಕಿದಾರಲ್ಲ ಜನ, ಆಲ್ಮೋಸ್ಟ್ ಆ ರೋಡ್ಗಳೆಲ್ಲ ಬಿಟ್ಟು ಇವಾಗ ಮೇನ್ ಇದಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಷ್ಟೊಂದು ಕಡೆ ಅಂತೂ ವರ್ಷಾನುಗಟ್ಲೆಯಿಂದ ನಡೀತಾನೆ ಇದೆ ಕೆಲಸಗಳು. ಕಂಪ್ಲೀಟ್ ಆಗಿಲ್ಲ. ಚೆನ್ನಾಗಿರೋ ರೋಡ್ನ ಕಿತ್ತಾಕೋದು, ಚೆನ್ನಾಗಿಲ್ದ ರೋಡ್ನ ಇನ್ನೂ ಹಾಳು ಮಾಡೋದು ಬರೀ ಅದೇ ಆಗಿದೆ. ಸ್ವೇರ್ ಇನ್ನು ಬೆಂಗಳೂರು ಏರ್ಪೋರ್ಟ್ ರೋಡ್ ನೋಡ್ಬೇಕು ನೀವು. ಮುಂಚೆ 1 ಅವರ್ ಆಗ್ತೈತಿ, ಇನ್ನೂ ಜಾಸ್ತಿ ಆಗುತ್ತೆ ಇವಾಗ. ಸೊ ಜಸ್ಟ್ ಇವಾಗ ಬಂದ್ವಿ. ನಾವು ಬಂದಿರೋದು KTM ಮೇಕ್ರಿ ಸರ್ಕಲ್ KTMಗೆ ಬಂದಿರೋದು. ಅವನಿಗೆ ಮೇಯ್ನಾಗಿ ಇದಿರೋದೇ ಅವ್ನಿಗೆ ಬೇಕಾಗಿರೋದು 390 ಅಡ್ವೆಂಚರ್ ಅಂತ. ಸೂಪರ್ ಡ್ಯೂಕ್ ನೋಡೋಣ. 390 ಅಡ್ವೆಂಚರ್ ಅಂತ ಬಂದಿರೋದು. ಬಟ್ ಅದಕ್ಕಿಂತ ಮುಂಚೆ ನನಗೆ ಒಂದೇ ಒಂದು ಬೈಕ್ ಮೇಲೆ ಕಣ್ಣಿದೆ, 890 ಅನ್ನೋದು. ಹಾಗೆ ನೋಡೋಣ. ಅವತ್ತಿಂದ ಆಸೆ ಇತ್ತು ಹೋಗೋದಕ್ಕೆ, ನೋಡಬೇಕಂತ. ಸೊ ಬಂದಿದ್ದೀವಿ. ಹೇಳಿದ್ರು ಅವನು. ಸೊ ಬೈಕ್ ನೋಡಿ ಓಡ್ತಾಯಿದ್ದೀವಿ. ತುಂಬ ಸೈಲೆಂಟ್ ಇತ್ತು, ಅದಕ್ಕೋಸ್ಕರ ರೆಕಾರ್ಡ್ ಮಾಡಲಿಲ್ಲ. ಬೈಕ್ ನೋಡಿದ್ದೀವಿ, ಬಟ್ ನಾನು ಸ್ವಲ್ಪ ಓವರ್ ಎಕ್ಸ್ಪೆನ್ಸಿವ್ ಆಯಿತು ಅನಿಸುತ್ತೆ. ಎಕ್ಸ್ಪೆನ್ಸಿವ್ ಆಯಿತು ಅಂತ ಡಿಸೈಡ್ ಮಾಡಬೇಕು. ಕೂತ್ಕೊಂಡು ಯೋಚನೆ ಮಾಡಿ ಏನು ಬೇರೆ ಆಪ್ಷನ್ಸ್ನೆಲ್ಲ ನೋಡಬೇಕು. ಧ್ರುವ ಏನು ಅನ್ಸುತ್ತೆ ನಿನಗೆ? ಅವ್ನು ನಮ್ಮ ಮೇಲೆ ಡಿಪೆಂಡ್ ಆಗಿ ಬಂದಿದೆ. ಅವನು 6.5 ಲಕ್ಷ ಇದಕ್ಕೆ 890 ಒಂದು ನೋಡಿದ್ವಿ. ಆ ಗಾಡಿ ಡಿಸ್ಕೌಂಟ್ ಇತ್ತಂತೆ. ಸೊ ಸುಮ್ಮನೆ ನೋಡೋಣ ಅಂತ ಬಂದಿದ್ವಿ. ಅದಕ್ಕೂ ಎಷ್ಟು ಲಕ್ಷ ಹೇಳಿದ್ರು ಗೊತ್ತಾ? 16 lakhs. 14 ಲಕ್ಷಕ್ಕೆ ಇನ್ನೂ ಚೆನ್ನಾಗಿರೋ ಬೈಕ್ಗಳು ಎಷ್ಟು ಹೊಂದಿದೆ. 13 ಲಕ್ಷ 12 ಲಕ್ಷ ಆಗಿದ್ರೆ ಏನೋ ಒಂಥರ. 14 ಲಕ್ಷ ಫಾರ್ ಎನ್ 890 ಐ ಡೋಂಟ್ ಥಿಂಕ್ ಇಟ್ಸ್ ಎ ಗುಡ್. ಅದು ಟ್ವಿನ್ ಸಿಲಿಂಡರ್ಗೆ ಎಲ್ಲ ಮನೆಗೆ ಬಂದು ಪ್ರೋಟೀನ್ ಎಲ್ಲ ಕುಡ್ದಿದೆ ಈಗ. ಮತ್ತೆ ಪ್ರೋಟೀನ್ ಕುಡ್ದು ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ 2 ಗಂಟೆಗೆ. ಇವತ್ತು ನಮ್ಮ ಧ್ರುವ ಬಂದಿರೋ ಆಲ್ರೆಡಿ. ಬೈಕ್ ನೋಡೋಕ್ಕೋಸ್ಕರನೇ ನಾವು ಆ್ಯಕ್ಚುಲಿ ತೊಗೊಂಡಿದ್ದು. ಇದ್ರು ಕಿರಣ ಹೊತ್ತು ತೊಗೊಂಡಿದ್ದೆ.
ಬೈಕ್ ನೋಡಬೇಕು, ಇಷ್ಟ ಆದರೆ ತೊಗೊಳೋಣ ಅಂತ. ಅದೇನಲ್ಲ ಬಂದಮೇಲೆ ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ ಅದ್ರ ಬಗ್ಗೆ, ಬೈಕ್ ಬಗ್ಗೆ ಕ್ಲೀನಾಗಿ ಏನಾಯ್ತು ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾಸ್ ಮತ್ತೆ ಚಿಕ್ಕೋಣ. ಇವಾಗ ಸಡನ್ ಪ್ಲ್ಯಾನ್ ಆಗಿ ಧ್ರುವ ಜೊತೆ ನಾವು, ಧ್ರುವ ನಾನು ಕಿರಣ 3 ಜನ ಫಿಲಮ್ಗೆ ಹೋಗ್ತಾಯಿದ್ದೀವಿ. ಫಿಲಮ್ ಹೆಸರು ಮಾಟಿ ಸುಪ್ರೀಂ ಬಂದು ಪಿಂಗ್ ಪಾಂಗ್ ಪ್ಲೇ ಇರುತ್ತೆ, ಅದನ್ನು ಐಡಿಯಾ ನಾವು ಹೋಗೋಣ ಅಂತಿದ್ದೆ ಅವತ್ತು. ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ನೋಡೋಣ, ಚೆನ್ನಾಗಿರೋ ಕಷ್ಟ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಹೋಗಿ ಅವ್ನು ಫಿಲಮ್ ಹಂಗೆ ಆಗುತ್ತೆ, ನಿದ್ದೆ ಆಗ್ಬಿಟ್ಟಿದ್ದಾರೆ ಫಿಲಮಲ್ಲಿ. ನಾನು ಹೊಟ್ಟೆ ಬಂದುಬಿಟ್ಟಿದ್ದೀನಿ, ನಿದ್ದೆ ಮಾಡಿಬಿಟ್ರೆ ಪ್ರಾಬ್ಲಮ್ಮೇ ಬೇಡ ನನಗೆ. ಅಲ್ಲಿ ಹೋಗ್ಬಿಟ್ಟು ಅವರು ಮೈಕೆಲ್ಲ ಇರಬೇಕಪ್ಪ ಅದು ಇದು ಅಂತ ಸಿನಿಮಾ ಥಿಯೇಟ್ರಲ್ಲಿ ಇದು ಮಾಡೋದು ಬೇಡ ಅಂತ ಮೈಕೆ ತಗೊಂಡ್ಬಿಟ್ಟಿಲ್ಲ. ನಮ್ಮ ಧ್ರುವ ಫುಲ್ ವೆಸ್ಪಾದಲ್ಲಿ ಬಂದಿದ್ದಾನೆ. ಅವನದೇನಂದ್ರೆ ಕತೆ, ಅವನ ಗಾಡಿ ಕೀ ಏನು ಮಾಡಿದ್ದಾನೆ ಅಂದರೆ ಅವನ ಹತ್ರ ಇದಿರೋದು ಯಾವುದಾದ್ರು ವಾಟ್ ಬೈಕ್ ಇಸ್ ದಟ್ ಬ್ರೋ, ಅವನದು ಎಂಟಾರ್ಕ್ ಇರೋದು. ಆ ಎಂಟಾರ್ಕಲ್ಲಿ ಏನು ಮಾಡಿದ್ದಾನೆ ಅಂದರೆ ಡಿಕ್ಕಿಯಲ್ಲಿ ಅವನೇ ದುಡ್ಡು ತಗೊಂಡು ಹಾಕ್ಬೇಕಾದ್ರೆ ಏನು ಮಾಡಿದ್ದಾನೆ, ಕೀನ ಡಿಕ್ಕಿ ಹೊಡೆ ಹಾಕ್ಬಿಟ್ಟು ಡಿಕ್ಕಿ ಲಾಕ್ ಮಾಡಿದ್ದಾನೆ. ಸಲ ಕ್ರೇಜ್ ಇರ್ಬೋದು. ಇನ್ನೊಂದು ಕೀ ಅದನ್ನು ಹಾಳು ಮಾಡಿಕೊಂಡು ಹೋಗ ನೋಡಿ. ಕ್ರೇಜಿ ಸೀನ್ ಅಂದರೆ ಏನಂದರೆ, ನಾವು ಅರ್ಧ ದಾರಿಗೆ ಹೋಗ್ಬಿಟ್ಟಿದ್ವಿ, ಧ್ರುವ ಗಾಡಿ ಇದು ಬ್ರೇಕ್ ಡೌನ್ ಆಗ್ಬಿಟ್ಟಿದೆ ರಸ್ತ. ಎಷ್ಟು ಕಿಕ್ ಹೊಡೆದು ಸ್ಟಾರ್ಟೇ ಆಗ್ತಿಲ್ಲ ಗಾಡಿ. ಕಿಕ್ಕು ಹೊಡೆದು ಸಾಕಾಗಾಯಿತು, ಗಾಡಿ ಸ್ಟಾರ್ಟೇ ಆಗ್ತಿಲ್ಲ. ಮೂವಿನ ಸ್ಟಾರ್ಟೇ ಆಗ್ತಿರುತ್ತೆ ಅಂತ ಆಲ್ರೆಡಿ. ನೋಡಿ ಹೆಂಗೆ ಓಡ್ತಾ ಇದ್ದಾನೆ ಅವನು, ಕಳ್ಳತನ ಆಗ್ತಿದೆ. ಅಬ್ಬ ಆ ಮೂವಿ ಮುಗಿಸ್ಕೊಂಡು ಬಂದಿದ್ವಿ. ಏನಂದರೆ ಅವನು ಗಾಡಿ ಕೊನೆಗೂ ಸ್ಟಾರ್ಟ್ ಆಗಲಿಲ್ಲ. ಇಲ್ಲಿ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಹತ್ರ ಹಾಕ್ಬಿಟ್ಟು ಅವನು ಆಟೋದಲ್ಲಿ ಬಂದಿದ್ದು ಅಲ್ಲಿಗೆ. ಇವಾಗ ವಾಪಸ್ ಮುಗಿಸ್ಕೊಂಡು ಬಂದ್ವಿ. ಇವಾಗ ಗಾಡಿ ಮತ್ತೆ ಸ್ಟಾರ್ಟ್ ಆಗ್ತಾನೆ ಇಲ್ಲ. ಶಿಟ್ ಮ್ಯಾನ್. ಸೊ ಇವಾಗ ಏನು ಮಾಡಬೇಕಂತ ಗೊತ್ತಿಲ್ಲ. ಟೋ ಮಾಡ್ಕೊಂಡು ಹೋಗ್ಬೇಕು. ಆ ಡ್ಯೂಕಲ್ಲಿ ಹೆಂಗೆ ಟೋ ಮಾಡೋದು ಅದು ಗೊತ್ತಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ. ಈಗ ಧ್ರುವಾಗೆ ಕಾಯ್ತಾ ಇದ್ದೀವಿ ನಾವು, ಏನಾಗುತ್ತೆ ಅಂತ. ಅಬ್ಬಾ ಹೆಂಗೆ ತೊಗೊಳೋದು ಗೊತ್ತಿಲ್ಲ. ಈಗ ರಾಜನಗರದ ವಿಜಯನಗರ ಕಡೆ ಎತ್ಕೊಳ್ಬೇಕು ಗಾಡಿನ. ಧ್ರುವ ಎಲ್ಲಿ So we're towing the vehicle right now. The vehicle stopped in the middle of nowhere. So this is our situation right now. Whoa, we are not racing, bro. ಮೈ ಗಾಡ್, ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಅಪ್ಪ ಜಾಗ ಆಗೋಯ್ತು. ಆಲ್ಮೋಸ್ಟ್ ರಾಜಾಜಿನಗರ್ ಮೆಟ್ರೋ ಸ್ಟೇಷನಿಂದ ವಿಜಯನಗರವರೆಗೂ ನಾವು ಫುಲ್ಲು ಟೋ ಮಾಡ್ಕೊಂಡು ಬಂದಿರೋದು. ಅದು ಯಾವುದು ಗಾಡಿಗಳು ಗೊತ್ತಾ, ಯಾವ ಗಾಡಿಯಿಂದ ಟೋ ಮಾಡಿರೋದು ಅಂದರೆ ಜೀಟ್ ಅಂತೀನಿ, ಡ್ಯೂಕ್ 390 ಕೆ. ನನ್ನ ಗಾಡೀಲಿ ಸ್ಕೂಟಿಲಿ ತಲ್ಬಿಡ್ಬೋದು, ಬಟ್ ದೊಡ್ಡ ಗಾಡೀಲಿ ತಲಕ್ಕಾಗಲ್ಲ, ಸ್ಟಾಲ್ ಆಗಿಬಿಡುತ್ತೆ ಈಗ ಪಟ್ ಅಂತ ಫಸ್ಟ್ ಗೇರಲ್ಲೇ. ಸಾಕಾಗೋಯ್ತು. ಆಲ್ಮೋಸ್ಟ್ ಲಿಜಿಟ್ ಹಾಫ್ ಆನ್ ಅವರ್ ಆಯಿತು ರಾಜಾಜಿನಗರಿಂದ ವಿಜಯನಗರ ಬರೋಸೋದಕ್ಕೆ. ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್. ಅದು ಡೆಡ್ ಪೂಲ್ ಥರ ಫುಲ್ಲು ಯೆಲ್ಲೋ ಕಲರ್ ವೆಸ್ಪಾ ಗಾಡಿ ತೊಗೊಂಡು, ವೆಸ್ಪಾ ಗಾಡಿ ಧ್ರುವ ಗಾಡಿಗೆ ಎಕ್ಸ್ಪೆನ್ಸಿವ್. ಮತ್ತು ಇನ್ನೊಂದೇನು ಕಾರಣ ಅಂದರೆ, ಧ್ರುವ ಆ ಗಾಡಿ ತರೋದಕ್ಕೆ ಅದು ಹೇಳಿದ್ನಲ್ಲ, ಸಂಜೆ ಊಟ ತೊಗೊಂಡು ಹೋಗ್ಬೇಕಾದ್ರೆ ಏನು ಮಾಡಿದ್ದಾನೆ, ಡಿಕ್ಕಿ ಒಳಗಡೆ ಊಟ ಹಾಕೊಂಡಿದ್ದ. ಅಲ್ಲಿ ಹೋಗಿ ಏನು ಮಾಡಿದ್ದಾನೆ, ಡಿಕ್ಕಿ ತೆಗ್ದು ಊಟ ತೊಗೊಂಡಿದ್ದಾನೆ. ಏನು ಮಾಡಿದ್ದಾನೆ, ಕೀ ಅಲ್ಲೇ ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದಾನೆ ಡಿಕ್ಕಿ ಒಳಗಡೆ. ಸೊ ಅದು ಹೋಯ್ತು. ಮತ್ತು ಫಸ್ಟ್ ದಿನ ಅದಕ್ಕಿಂತ ಮುಂಚೆ ಇನ್ನೊಂದು ಕೀ ಇರಬೇಕಾಗಿತ್ತಾನೆ, 2 ಕೀ ಇರುತ್ತಲ್ಲ, ಒಂದು ಕೀಯಲ್ಲಿ ಇವಾಗ ಡಿಕ್ಕಿ ಹೊಡೋಯ್ತು. ಇನ್ನೊಂದು ಕೀ ನಾವು ಗಾಡೀಲಿ ಡಿಕ್ಕಿ ತೆಗೆಯೋದಕ್ಕೆ ಓಪನ್ ಮಾಡ್ತೀವಲ್ಲ, ಅಲ್ಲಿ ಹಾಕ್ಬಿಟ್ಟು ತಿರುಗಿಸ್ಬೇಕಾದ್ರೆ ಅಲ್ಲೂ ಮುರಿದೋಗ್ಬಿಟ್ಟಿತ್ತು ಒಂದಿನ ಜಿಮ್ ಹತ್ರ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ತಗೋಸ್ಕರ ಅಲ್ಲೂ ಕ್ರೇಜಿ ಆಗೋಯ್ತು. ಸೊ ಅವನ ಹತ್ರ ಲಿಟರ್ಲಿ ಕೀಲೇ ಇಲ್ಲ ಇವಾಗ, ಸುಮ್ಮನೆ ನಿಂತಿದೆ. ಸಾಕಾಗೋಯ್ತು. ಧ್ರುವ ಮೆಸೇಜ್ ಮಾಡ್ತಾ ಇದ್ದಾನೆ ಜಸ್ಟ್ ರೀಚ್ ಆದ ಇವಾಗ ಅಂತ. ಸೊ ಆಗ ಅವ್ನ ಗಾಡಿನ ಇಲ್ಲಿ ಬಿಟ್ಟು ನಂದು ಟ್ಯೂಬ್ ತೊಗೊಂಡು ಹೋಗಿದ್ದಾನೆ ಧ್ರುವ. ಕ್ರೇಜಿ. ಸೊ ಎಸ್, ಬೆಳಗ್ಗೆಯಿಂದ ಓದ್ಕೊಂಡಿದ್ದೀನಿ, ಸ್ವಲ್ಪ ಓದ್ಕೊಂಡು ಮಲ್ಕೊಳ್ಳೋಣ. ಈ ಎಕ್ಸಾಮಲ್ಲಿ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ತೀನಿ ಅಂತ. ಸೊ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಬಾಯ್, ಶುಭರಾತ್ರಿ. So please subscribe, whatever.